ಮೋದಿ ಮೋದಿ ಎನ್ನುವವರು ಬುರುಡೆ ಗ್ಯಾಂಗ್. ಸಾರ್ವಜನಿಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶ. ಮೋದಿ ಮೋದಿ ಅಂತ ಕೂಗೋರು ಬುರುಡೆ ಗ್ಯಾಂಗ್ ಎಂದು ಸಂಬೋಧಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೇಂದ್ರ ಸರ್ಕಾರ ಅನುದಾನ ವಿಚಾರದಲ್ಲಿ ತಾರತಮ್ಯ ಮಾಡುತ್ತಿದೆ. ದೇಶದಲ್ಲಿ ಆಹಾರ ಭದ್ರತಾ ಕಾಯ್ದೆ ಜಾರಿಗೆ ತಂದಿದ್ದು ಮನಮೋಹನ್ ಸಿಂಗ್. ನರೇಂದ್ರ ಮೋದಿಯ ಹೆಸರು ಹೇಳಿಕೊಂಡು ತಮ್ಮ ವರ್ಚಸ್ಸನ್ನ ಬ್ಯಾಲೆನ್ಸಿಂಗ್ ಮಾಡುವವರು ಬುರುಡೆ ಗ್ಯಾಂಗ್. ಸಾರ್ವಜನಿಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶ. ಮೋದಿ ಮೋದಿ ಅಂತ ಕೂಗೋರು ಬುರುಡೆ ಗ್ಯಾಂಗ್. ಕೇಂದ್ರ ಸರ್ಕಾರ ಅನುದಾನ ವಿಚಾರದಲ್ಲಿ ತಾರತಮ್ಯ ಮಾಡುತ್ತಿದೆ. ರಾಜ್ಯಕ್ಕೆ ಸರಿಯಾಗಿ ಅನುದಾನಗಳನ್ನು ಕೊಡುತ್ತಿಲ್ಲ. ದೇಶದ ಫುಡ್ ಸೆಕ್ಯೂರಿಟಿ ಕಾಯ್ದೆ ಜಾರಿಗೆ ತಂದಿದ್ದು ಮನಮೋಹನ್ ಸಿಂಗ್. ಆದರೂ ಮೋದಿ ಮೋದಿ ಅಂತ ಜನ ಕೂಗ್ತಾರೆ. ಆ ರೀತಿ ಕೂಗೋರು ಒಂಥರ ಬುರುಡೆ ಗ್ಯಾಂಗ್ ಇದ್ದ ಹಾಗೆ. ನಾವು ₹1 ಕೊಟ್ರೆ 14 ಪೈಸೆ ವಾಪಸ್ ಬರುತ್ತೆ. ಜಲಜೀವನ್ ಮಿಷನ್ ನಲ್ಲಿನ ನಮ್ಮ ಪಾಲಿನ ಅನುದಾನವನ್ನು ಕೇಂದ್ರ ಸರ್ಕಾರ ನೀಡೇ ಇಲ್ಲ. ಇದಕ್ಕಾಗಿ ನಾನು ಮೊನ್ನೆ ಕೇಂದ್ರದವರಿಗೆ ಪತ್ರ ಬರೆದಿದ್ದೇನೆ. ₹13.463 ಕೋಟಿ ಬಾಕಿ ಹಣವನ್ನು ಕೇಂದ್ರ ಕೊಟ್ಟೇ ಇಲ್ಲ. ನಮ್ಮ ಪಾಲಿನ ಹಣದಲ್ಲೇ ನಾವು ಯೋಜನೆ ಅನುಷ್ಠಾನ ಮಾಡಿದ್ದೇವೆ. ನಮ್ಮ ಮೇಲೆ ಮಾತ್ರ ಎಲ್ಲ ಒತ್ತಡ ಹಾಕ್ತೀರಾ, ಆದರೆ ಅವರನ್ನೇನು ಕೇಳಲ್ಲ ಎಂದ ಸಿದ್ದರಾಮಯ್ಯ. ನರೇಂದ್ರ ಮೋದಿ ಹೆಸರು ಹೇಳಿಕೊಂಡು ರಾಜಕಾರಣ ಮಾಡ್ತಾರೆ. ನಮ್ಮದು ಸರ್ಕಾರ ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇತ್ತು. ಮನಮೋಹನ್ ಸಿಂಗರ ಕಾಲಾವಧಿ ಆಹಾರ ಭದ್ರತೆಯ ಕಾಯ್ದೆ ತಂದಿದ್ದು ನಾವು. ಸಾರ್ವಜನಿಕರ ಹಿತಕ್ಕಾಗಿ ನಾನಾ ತರಹದ ಯೋಜನೆಗಳನ್ನೆಲ್ಲ ಅನುಷ್ಠಾನಕ್ಕೆ ತಂದವರು ಕಾಂಗ್ರೆಸ್. ದೇಶಕ್ಕೆ ಸ್ವಾತಂತ್ರ್ಯ ತಂದಿರುವುದರಿಂದ ಹಿಡಿದು ದೇಶದ ಪ್ರಜೆಗಳ ಹಿತಕ್ಕಾಗಿ ಮಾಡಿದ ಅನೇಕಾರು ಯೋಜನೆಗಳು ಜನ ಕೆಲ ಕಾಲಘಟ್ಟಗಳಲ್ಲಿ ಮರೀತಾರೆ. ಪ್ರತಿಯೊಂದಕ್ಕೂ ನರೇಂದ್ರ ಮೋದಿಯ ಹೆಸರನ್ನೇ ಹೇಳಿಕೊಂಡು ತಿರುಗಾಡುವಂತಹ ಕೆಲ ರಾಜಕಾರಣಿಗಳು ಆ ನರೇಂದ್ರ ಮೋದಿಯ ಹೆಸರು ಹೇಳುವಂತಹ ವ್ಯಕ್ತಿಗಳು ಬುರುಡೆ ಗ್ಯಾಂಗ್ ಇದ್ದ ಹಾಗೆ ಅಂತ ಹೇಳಿ ಸಿದ್ದರಾಮಯ್ಯನವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಭದ್ರತಾ ಕಾಯ್ದೆ ಜಾರಿಗೆ ತಂದಿದ್ದು ಮನಮೋಹನ್ ಸಿಂಗ್. ಆದರೂ ಮೋದಿ ಮೋದಿ ಅಂತ ಜನ ಕೂಗ್ತಾರೆ. ಆ ರೀತಿ ಕೂಗೋರು ಒಂಥರ ಬುರುಡೆ ಗ್ಯಾಂಗ್ ಇದ್ದ ಹಾಗೆ. ನಾವು ₹1 ಕೊಟ್ಟರೆ 14 ಪೈಸೆ ವಾಪಸ್ ಬರುತ್ತೆ. ಜಲಜೀವನ್ ಮಿಷನ್ನಲ್ಲಿನ ನಮ್ಮ ಪಾಲಿನ ಅನುದಾನವನ್ನು ಕೇಂದ್ರ ಸರ್ಕಾರ ನೀಡೇ ಇಲ್ಲ. ಇದಕ್ಕಾಗಿ ನಾನು ಮೊನ್ನೆ ಕೇಂದ್ರದವರಿಗೆ ಪತ್ರ ಬರೆದಿದ್ದೇನೆ. ₹13.463 ಕೋಟಿ ಬಾಕಿ ಹಣವನ್ನು ಕೇಂದ್ರದವರು ಕೊಟ್ಟೇ ಇಲ್ಲ. ನಮ್ಮ ಪಾಲಿನ ಹಣದಲ್ಲೇ ನಾವು ಯೋಜನೆ ಅನುಷ್ಠಾನ ಮಾಡಿದ್ದೇವೆ. ನಮ್ಮ ಮೇಲೆ ಮಾತ್ರ ಎಲ್ಲ ಒತ್ತಡ ಹಾಕ್ತೀರಾ, ಆದರೆ ಅವರನ್ನೇನು ಕೇಳಲ್ಲ ಎಂದ ಸಿದ್ದರಾಮಯ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.